ಹಿರಿಯರು ಒಂದು ಮಾತು ಹೇಳ್ರ, ಸಾಧು ಮಾವು ಒಂದು ಸಾಕುದ ನಾಯಿ ಅತ್ತ. ಹೌದು ಹೌದು ಹಳ್ಯಾನ ಕೈ ಒಂದು ಸಾಕುದ ನಾಯಿ ಇದ್ದಂಗೆ. ಹೌದ್ರಪ್ಪ. ಯಾಕಂದ್ರೆ ಮಾವು ಮನುಷ್ಯ ಮತ್ತೆ ನಾಯಿಯನ್ನು ಸಿಟ್ಟಿಗಿಟ್ಟಿ ಬಂದ. ಕೇಳಿರಲ್ಲ, ದಾರಿ ಯಾರು ಹರಿತಾರೆ? ಮಾವನ ಹರಿತಾನಲ್ರಿ. ಹೌದು. ಲಗ್ನ ಆದ ಕೂಡ ಏನ್ ಮಾಡ್ತಾನ್ರಿ ಮಾವ? ತಳಬಂಡೆ ಕಾಲಿಟ್ಟು ಕಾಲು ತೊಳೆದು ಪೂಜಾ ಮಾಡಿ ದಾರಿ ಹರಿತಾನ್ರಿ ಮಾವ. ನೀರು ಹಾಕಿ ಹಾ, ಇಷ್ಟೆಲ್ಲ ಕೂನಿದ್ದು ಮತ್ತೆ ನಮ್ಮ ಟೆಕ್ಕಿ ಬೀಳ್ತಿ ಮಾವ ಮನುಷ್ಯನಿ. ನಡೀರಿ. ಯಾನಂತಾರ ಕೊನದನವರು ಏನಂತಾರ ಮಾವದೇವರು? ಬಹಳ ಸಣ್ಣವನ. ಹೌದು. ನೀನು ಒಂದು ಮಗಳು ಕೊಟ್ಟೆ, ನೀ ಮಾಮ ಅತ್ತೈತೆ, ನಾ ಮಾಮ ಅನ್ಸೋತೈತೆ ಅವ್ರು. ಹೌದ್ರಪ್ಪ. ಈಗ ಅವ ಏನಂದ, ಅವ ಮಾಮ ಅನ್ಬೇಕತ್ತ ನಾಳೆ ಹೇಳ್ದ. ಹೇಳಿದ್ರು. ಆದ್ರೆ ಕೂಡ ಹೌದು. ಅವ್ರ ಹಣಿಲಿ ನಾಯಕಲ್ಲಿ ನಾನೇ ಅವನ ಕೈಲಿ ಮಾಮ ಅನ್ಸೋತ ಅಂದ್ರು. ಹೌದ್ರಪ್ಪ. ಜಗದ ರೂಢಿಗೆ ನಿನ್ನ ಮಾಮ ಅನುಭವದು. ಅನ್ಬಹುದು. ಜಗದ ರೂಢಿಗೆ ನಿನಗೆ ಮಾವ ಸಹಿತ ಅನುಭವದು. ಹೌದು. ಸಭೆಕರಲ್ಲಿ ಸವಿನದ ಪ್ರಾರ್ಥನೆ ಹೇಳುತ್ತಾ ಎರಡನೇ ಸಂದಿನ ನಮಸ್ಕಾರಗಳನ್ನ ಹೇಳುತ್ತಾ. ಹೌದು. ಯಾಕಂದ್ರೆ ತಮ್ಮ, ಯಾಕ್ರಪ್ಪ ಮಾಸ್ತರ? ಆಗಳ ನಮ್ಮ ದೊಡ್ಡ ಕಲಾವಿದರು ಒಂದು ಮಾತು ಹೇಳಿದ್ರು. ಏನಂತ ಹೇಳಿದ್ರಪ್ಪ? ಹೊತ್ತ ಹೊಂಡ ಕೂಡಲೇ ಮಾಮ ಅನಿಸಲಾರದೆ ಬಿಡಲ್ಲ ಅಂತ ಹೇಳಿದ್ರು ಅವ್ರು. ಹೌದು. ಮಗಳೇ ಕೊಟ್ರ ಮತ್ತ ಅನ್ನೇ ಬೇಕಲ್ರಪ್ಪ. ಮಾವ ಜರ ಚಂದಾಗಿ ಹಳೆ ಅನಸಂಗಡ ಜರ ನಡೆದೆ ಅಂದ್ರೆ ಏನು ಮಾಡಬೇಕ್ರಪ್ಪ? ನಿಂದ ಒಳ್ಳೆ ನಿನಗ ನಮ್ಮ ಅಕ್ಕನ ಮನೆಗೆ ಹತ್ಬಿಡ್ತ. ಇಲ್ಲಾದ್ರ ನೀ ಜರ ಹಳನ ಟೆಕ್ಕಿ ಜರ ಬಿದ್ದಿ. ಹೌದು. ನಿಂದ ಬ್ಯಾರೆ ಯಾವಾರ ನಡೆಸ್ತಾ ಇದ್ದ. ಅದೇ ಅಂತ ಯಾವಾರಪ್ಪ? ಅದು ಯಾವಾರ ಮತ್ತೆ ತಿಳ್ಕೊಂಡು ಉಳ್ಕೊ. ಹೌದು. ಎಲ್ಲ ಸಭಿಕರಿಗೆ ಸತ್ಭಕ್ತರಿಗೆ ತಾಯಿದರಿ ತಿಳಿಸೋದು ಏನಂದ್ರೆ, ಏನಂದ್ರ ಈ ಹೇಳಿದ್ರೆ ಅವ್ರು ದೊಡ್ಡ ಕಲಾವಿದರು ಮಾಮ ಅನಿಸಲಾರ್ದೆ ಬಿಡಲ್ಲ ಅಂತೇಳಿ. ಹ ಈ ಜಗತ್ತದಾಗ ಹೌದು. ಎಂದ ಒಂದು ನಿಮ್ಮ ಮಗಳ ಕೊಟ್ಟೇರಿ, ನಾ ಹಳೆ ನಿಮ್ಮ ಆಗಿದೆ ತಿಳ್ಕೋರಿ. ಹೌದು, ತಿಳ್ಕೋರಿ. ಈಗ ಹಳೆ ದೇವ್ರತ್ತೆ ಜಗತ್ತದಾಗ ಎಲ್ಲಾರು ಕರೆದಾರ. ಹೌದ್ರಪ್ಪ. ಮಾವುಗೆ ಯಾರ ದೇವರತ್ತೆ ಕರೆದಾರೇನ್ರಿ? ಇಲ್ಲ ಆರಿ ಇಲ್ಲ. ಮಾವನಕ್ಕಿಂತ ಹಳೆ ಹೆಚ್ಚಿಗೆ ಆದೇನು ಇಲ್ರಿ? ಹೌದು ಹೌದು. ಹಾ, ಏನಂತ? ಯಾರು? ಹೌದು ಹೌದು. ಪುಣ್ಯಾತ್ಮರೇ ಹೇಳಿ. ಅದು ಹೆಣ್ ಕೊಟ್ರ ಹೆಣ್ ಕುಳ್ಳಿದ ಜಗತ್ತದಾಗ ನಡ್ಕೋತ ಬಂದ ಕಾಲ ಕೀರ್ತಿ. ಹೌದು. ನಮ್ಮ ಅಪ್ಪಗಳು ಬಿ ನಿಮಗೆ ಹೆಣ್ ಕೊಟ್ಟಿರುತ್ತೆ, ನೀವು ಒಬ್ರು ಹಳೆದಾರಾಗಿರಿ. ಹಿಂಗೇನಿಲ್ಲ, ಹಾಗೇನಿಲ್ಲ. ಒಟ್ಟು ನೀವ್ ಏನಂದ್ರಿ, ಹೊತ್ತು ಹೊಣತ ಮಾವ ಅನ್ಸಲಾರ್ದ ಬೇಡ ಅಂತ ನೀವ್ ಹೇಳಿರಿ. ಹೌದು ಹೌದು. ನಿಮಗ್ ಹೊತ್ತು ಹೊಂಡದ ಯಾರ ಮಾವ ದೇವರ ಜರ ಅಂದ್ರೆ ಹೌದು. ಮಾಮ ಅಂದೇ ಹೊತ್ತ. ಹೌದು ಹೌದು. ಇಲ್ಲಿ ಕೊತ್ತವ್ರ ಮಾವ ದೇವರ ತಂದ್ರಲ್ಲ, ನಾ ಮಾವ ನಿನ್ನ ಸ್ವತತೆ ಹಳೆ ನಿನ್ನ ಕಾಲ್ ಬಿದ್ದು ಹೋಗ್ತೇನೆ. ಹೌದು ಹೌದು. ಒಲ್ಲ ಜರ ಅಂದಿ ಏನ್ ಮಾಡ್ಬೇಕು? ಹಳೆ ದೇವ್ರ ಅನ್ಸೋರು ನಾನು ನೀನೇ ಹೆಚ್ಚತ್ತೆ ನನ್ನ ಕೈ ಹಿಡಿದು ಹೋಗ್ಬೇಕು. ಹೌದು ಹೌದು. ಹೆಣ್ಣ ಕೊಟ್ರ ಬೆನ್ನ ಕೂಡ ತಮ್ಮ ಮದುವೆ ಮಾವ ಮನುಷ್ಯ. ಹೌದು ಹೌದು. ಹಳೆ ಎಟ್ಟ ಜಿಗಲಾಡ ಸಹಿತ ಮಾವ ಊರಿನ ನೆನಬೇಕೇ ಅದ. ಎಲ್ಲಿ ಕೊಂಡೋಗಿ ಪೂಜೆ ಮಾಡ್ಬೇಕು? ಜಗಲಿ ಮ್ಯಾಗ ಜಗಲಿ ಮ್ಯಾಗ. ಹೌದು ಹೌದು. ಕೇಳಿರಲ್ಲ, ದಾರಿ ಯಾರು ಹರಿತಾರ? ಮಾವನ ಹರಿತಾನಲ್ರಿ. ಹೌದು. ಲಗ್ನ ಆದ ಕೂಡ ಏನ್ ಮಾಡ್ತಾನ್ರಿ ಮಾವ? ತಳಬಂಡೆ ಕಾಲಿಟ್ಟು ಕಾಲು ತೊಳೆದು ಪೂಜಾ ಮಾಡಿ ದಾರಿ ಹರಿತಾನ್ರಿ ಮಾವ. ನೀರು ಹಾಕಿ ಹಾ, ಇಷ್ಟೆಲ್ಲ ಕೂನಿದ್ದು ಮತ್ತೆ ನಮ್ಮ ಟೆಕ್ಕಿ ಬೀಳ್ತಿ ಮಾವ ಮನುಷ್ಯನಿ. ನಡೀರಿ. ಯಾನಂತಾರ ಕೊನದನವರು ಏನಂತಾರ ಮಾವದೇವರು? ಬಹಳ ಸಣ್ಣವನ. ಹೌದು. ನೀನು ಒಂದು ಮಗಳು ಕೊಟ್ಟೆ, ನೀ ಮಾಮ ಅತ್ತೈತೆ, ನಾ ಮಾಮ ಅನ್ಸೋತೈತೆ ಅವ್ರು. ಹೌದ್ರಪ್ಪ. ಈಗ ಅವ ಏನಂದ, ಅವ ಮಾಮ ಅನ್ಬೇಕತ್ತ ನಾಳೆ ಹೇಳ್ದ. ಹೇಳಿದ್ರು. ಆದ್ರೆ ಕೂಡ ಹೌದು. ಅವ್ರ ಹಣಿಲಿ ನಾಯಕಲ್ಲಿ ನಾನೇ ಅವನ ಕೈಲಿ ಮಾಮ ಅನ್ಸೋತ ಅಂದ್ರು ಅವ್ರು. ಹೌದ್ರಪ್ಪ. ಜಗದ ರೂಢಿಗೆ ನಿನ್ನ ಮಾಮ ಅನುಭವದು. ಅನ್ಬಹುದು. ಜಗದ ರೂಢಿಗೆ ನಿನಗೆ ಮಾವ ಸಹಿತ ಅನುಭವದು. ಹೌದು. ಹಿರಿಯರು ಒಂದು ಮಾತು ಹೇಳ್ರ, ಸಾಧು ಮಾವ ಒಂದು ಸಾಕುದ ನಾಯಿ ಅತ್ತ. ಹೌದು ಹೌದು. ಹಳ್ಯಾನ ಕೈ ಒಂದು ಸಾಕುದ ನಾಯಿ ಇದ್ದಂಗೆ. ಹೌದ್ರಪ್ಪ. ಯಾಕಂದ್ರೆ ಮಾವ ಮನುಷ್ಯ ಮತ್ತೆ ನಾಯಿಯನ್ನು ಸಿಟ್ಟಿಗಿಟ್ಟಿ ಬಂದ. ಇಲ್ಲ ಇಲ್ಲ. ಹಾಗೆ ಅಂದ್ರೆ ತಪ್ಪಿಲ್ಲ. ಹಿರಿಯರಂದು ಮಾತಿ ಅದ. ಹೌದು. ಸಾಧು ಮಾವ ಒಂದು ಸಾಕುದ ನಾಯಿ ಹಳ್ಯಾನ ಕೈ ಆಡದಂಗೆ. ಹೌದ್ರಪ್ಪ. ಯಾಕಂದ್ರೆ ಜಗಲಿ ಮ್ಯಾನ್ ನಿನ್ನ ಹಳೆ ಅಂತ ದೇವರಿದ್ದ, ನನಗೆ ನೀ ಹೆಚ್ಚೆ ಅಂದ್ರೆ ನೀ ಕಾಲು ಬಿದ್ದರೆ ಸಹಿತ ನನ್ನ ಹಳೆಯಾಗಿ ನೀ ಕಮ್ಮಿ. ಹೌದು.
ಯಾಕಂದ್ರೆ ಸಿಕ್ಕ ಕಂತರ ಕಂಟ ಸಿಕ್ಕಂದ್ರೆ ನನ್ನ ಕೈ ಸಿಕ್ಕಂದ್ರೆ ಎಂದೂ ಒದ್ದಾಡೋದು ಮೈ ಹರ್ಕೊಂಡು ಹೋಗ್ಬೇಕು. ನಡೇ ಮಾಸ್ತರ. ಯಾಕಂದ್ರೆ ಯಾಕ್ರಪ್ಪ? ಇವು ಹಳೆಯವ್ರ ಜಾತಿ ಹೆಂಗಿರ್ತದ ಕೋನದ ನಿನಗ ಹೆಂಗಿರ್ತದ್ರಪ್ಪ? ಎಷ್ಟು ಕೊಟ್ರ ಬಿ ಅಂದ್ರೆ ತಿಪ್ಪಿ ಮೇಲೆ ನಿಂತು ನೀ ಏನು ಕೊಟ್ಟಿದ್ದೇವ ಮಗನತ್ತೆ ಬಗಳಿನೇ ಹೋಗೋದಿರ್ತದ. ಇದು ತೆರೆ ಮಾತ ಹೌದ್ರಪ್ಪ, ಹಂಗೇನ್ ಬಗಳಕ್ ಹೋಗ್ಬೇಡ್ರಿ. ನೀ ಎಷ್ಟು ಬೆಳ್ಳಿ ಬಂಗಾರ ರೊಕ್ಕ ರೂಪಾಯಿ ಹೊಲ ಮನಿ ಜರ ಕೊಟ್ಟಿ ಅಂದ್ರೆ ಒಂದಿನ ಮತ್ತ ತಿಪ್ಪಿ ಮಗನ ನೀ ಏನು ಕೊಟ್ಟಿದ್ದೇವ ಮಗನ ಅವನ್ನ ಏ ಮಾವ. ಮಾವನ ಹೌದು. ನೀ ಏನು ಕೊಟ್ಟಿವ ಮಗನ ಅವನ ಹೌದಾ? ಹೌದು. ನನಗೆ ಕೊಟ್ಟಿದ್ದೀನಿ, ನಿನ್ನ ಮಗಳಿಗೆ ಕೊಟ್ಟಿದ್ದಾನ. ಹೌದು. ಹಂಗೇನ ಬ್ಯಾಡ, ಯಾವಾರ ಭಾಳ ದೂರ ಹೋಗ್ತದ. ಹೌದು. ಮಾವು ಮನುಷ್ಯ ಮತ್ತೆ ಸಿಟ್ಟಿ ಬಂದು ಮತ್ತೊಂದು ಸರ್ತಿ ಬಿ ಪಿ ವಾಡದತ್ತು. ಹಂಗೇನಾಗಲ್ಲ ಮಾಸ್ತರ, ನಿಮಗೆ ಚಾಲೋ ಬಿಪಿಗೋಳಿ, ಮಾವಿಗಿಲ್ಲ. ಅದರಂತೆ ಯಾವ ನಮ್ಮ ತಂದೆ ಸ್ವರೂಪಿ ಆದಂಥ ಬಸವರಾಜ ಖಂಡಪ್ಪ ಕಡೆ ಸಾಕಿನ ಸೋರೆಗಾವ್ ಗ್ರಾಮದವರು. ಯಪ್ಪ ನಾವು ನೀವು ಎಲ್ಲ ಒಂದೇ ಇದೀನಿ, ಯಾಟೇನು ಹೇಳ್ಬೇಡ, ನಾನು ನಿನಗೆ ಪೋತಿ ಪುರಾಣ ಎಲ್ಲ ಹೇಳ್ತೀನಿ. ಹೌದು. ಆದ್ರೆ ಆ ಅಣ್ಣನ ತಂದೆ ಸ್ವರೂಪಿ ಅಂತ ಆಶೀರ್ವಾದ ಮೂಲಕ 21 ರೂಪಾಯಿ ಕಾಣಿ ಕೊಟ್ಟಿರ್ತಾರೆ. ಅವ್ರಿಗೆ ಅದು ಅವತಾರೋದು ಸಿದ್ಧ ದೇವೇಂದ್ರ ಬೆಳೆ ಅನಿಸಿದ ಆಚಾರ್ಯಗೌಡ ಸಾಮಾನು ಮತ್ತೆ ಕಡಿವಟ ಕನ ಮತ್ತೆ ವಾಸ ಮಾಡಿದಂಥ ನಾಗರಾಜ ಮುತ್ಯ ಎರಡೂ ಕಲಿ ಕೊಡ್ಕೊಬಿಡ್ದೆ ಹನುಮನ್ ಸ್ವೀಕಾರ ಮಾಡ್ತೀನಿ. ಯಾಕಂದ್ರೆ ಬಹಳಷ್ಟು ಸಮಯ ಸಭಾ ಚಿಕ್ಕದ ಖರೆ ಭಾಳ ಚೊಕ್ಕದ. ಯಾಕಂದ್ರೆ ಈ ಥರ ಜ್ಞಾನ ತಿಳ್ಕೊಳ್ಳೋರೇ ತಿಳ್ಕೊತಾರ. ಹ್ಯಾಂಗಂತ ಕೇಳಿದ್ರೆ ಹೆಂಗಾಗಿದ್ರಪ್ಪ? ಹೇಳಿದ್ರ ಅವ್ರು ಭಕ್ತಿ ಗೊಲ್ಲಾಳಂದು. ಹೌದು. ಗೊಲ್ಲಾಳನ ಭಕ್ತಿ ಹೇಳಿದ್ರು ಅದು ನಿಜ ಆದತ್ತೇಳಿ ಭಕ್ತಿ ಉಳಿತು. ಹೌದ್ರಪ್ಪ. ಅದೇ ತರನಾಗಿ ಹೇಮರೆಡ್ಡಿ ಮಲ್ಲಮ್ಮನು ದರಿಗೆ ಯಾರಿಗೆ ಇಳಿಸ್ಯಾಳ ಅಂದ್ರೆ ಮಲ್ಲಯ್ಯಗೆ ಇಳಿಸ್ಯಾಳ. ಹೌದು. ಹೌದು. ಯಾರು? ಹೇಮರೆಡ್ಡಿ ಮಲ್ಲಮ್ಮ. ಯಾರು ಭಕ್ತಿ ಮಾಡಿ? ಮಲ್ಲಯ್ಯನ ಭಕ್ತಿ ಮಾಡಿ. ಹೌದು. ಹೌದು. ಆ ಮಲ್ಲಯ್ಯನ ದರಿಗೆ ಇಳಿಸ್ಯಾರ ಯಾರಂತ ಕೇಳಿದ್ರೆ ಹೇಮರೆಡ್ಡಿ ಮಲ್ಲಮ್ಮ. ಹೌದ್ರಪ್ಪ. ಹೇಮರೆಡ್ಡಿ ಮಲ್ಲಮ್ಮನ ಗಂಡ ಹುಚ್ಚ ಬರ್ಮ. ಹೌದು. ಆ ಹುಚ್ಚ ಗಂಡನ ಸಂಗಟ ಬಾಳೆ ಮಾಡಿ ತಾಯತ್ತಿ ತಿಳ್ಕೊ ಅತ್ತಿನೇ ತಾಯತ್ತಿ ತಿಳ್ಕೊಂಡ್ರ ಅತ್ತಿ ಸೇವಾ ಮಾಡ್ತೀವಿ ಯಾರಂತ ಕೇಳಿದ್ರೆ ಹೇಮರೆಡ್ಡಿ ಮಲ್ಲಮ್ಮ. ಹೌದಪ್ಪ. ಆ ಮನೆಯಲ್ಲೆಲ್ಲ ಕೆಲಸ ಮಾಡಿ ಆ ಅತ್ತಿ ಕಾಲ ಸಹಿತ ಒತ್ತಿಳು ಪುಣ್ಯಾತ್ಮರೇ. ಯಾರು? ಹೇಮರೆಡ್ಡಿ ಮಲ್ಲಮ್ಮ. ಹೌದು. ಈಗಿನ ಸಜ್ದಾರ ಒತ್ತಾರ ತಿಳಿದೆ ಅನ್ನಿ ಒತ್ತಾರಪ್ಪ. ಈಗಿನ ಸಜ್ದಾರ ಕೊತ್ತ ಕುದಿ ಮ್ಯಾಗ ಕಾಲು ಇಡ್ತಾರತಮ್ಮ. ಹತ್ತದಲ್ಲಿ ನೀವು ಹಂಗಿರ್ಬೇಕು. ಒತ್ತಿ ಕುತ್ತಿಗೆ ಮ್ಯಾಗ ಕಾಲು ಕೊಟ್ಟ ಗೊಟ್ಟಕ್ಕೆ. ಹೌದು. ಹೌದು. ಆಕೆ ಹೇಮರೆಡ್ಡಿ ಮಲ್ಲಮ್ಮ ಹಾಂಗಿದಿತ್ತಲ್ಲ ತಾಯಿಂದರೆ. ಹೆಂಗಿದ್ರಪ್ಪ? ಆ ಹೇಮರೆಡ್ಡಿ ಮಲ್ಲಮ್ಮ ದಿನ ಅತ್ತಿ ಸೇವೆ ಮಾಡೋದು ನೆರಮನೆ ಮುದುಕಿ ನೋಡೋದಾಗಲಿಲ್ಲ. ಏನಂತ ನೆರಮನೆ ಮುದುಕಿ? ಯಾಕ ಹೇಮರೆಡ್ಡಿ ಮಲ್ಲಮ್ಮಗ ಸಿಟ್ಟರೆ ಆದೇನು ಇಲ್ಲ ಅಂತ ಕೇಳಿದ್ರು. ಹೌದು. ಆಳಿಗೆ ಆ ನೆರಮನೆ ಮುದುಕಿ ಮಾತು ಕೇಳಿ ಏನಂತ? ಆ ಮಲ್ಲಮ್ಮ ಪ್ರತಿನಿತ್ಯ ಮನೆ ಕೆಲಸ ಮಾಡಿ ಅತ್ತಿ ಮಂಚದ ಮ್ಯಾಗ ಕೂತಿಳು ಪುಣ್ಯಾತ್ಮರೇ. ಹೌದು. ಆ ಅತ್ತಿ ಕಾಲು ಒತ್ತಬೇಕತ್ತೆ. ಮಲ್ಲಮ್ಮ ಹೋಗಿ ಅತ್ತಿ ಕಾಲು ಒತ್ತಲಿಕ್ಕೆ ಚಾಲು ಮಾಡಿದ್ರು. ಹೌದು. ದರಿದ್ರೆ ಹತ್ತಿದ್ ಹ್ಯಾಂಗದ? ಹೆಂಗದ್ರಪ್ಪ? ಆ ಸಸಿ ಸೇವೆ ಮಾಡುವ ಹೊತ್ನಾಗ ಆ ಸಸಿಗೆ ಜಾಡ್ಸೋದಳು ಪುಣ್ಯಾತ್ಮರೇ. ಹೌದು. ಆ ಸಸಿಗೆ ಜಾಡ್ಸೋದಳು ಮಲ್ಲಮ್ಮ ಒಂದು 2 ಮಾರ್ಮೆ ಹೋಗಿ ಬಿದ್ದಳು ಪುಣ್ಯಾತ್ಮರೇ. ಹೌದು ಪುಣ್ಯಾತ್ಮರೇ. ಆ ಮಲ್ಲಮ್ಮ ಎದ್ದು ಬಂದು ತನಗ ಬಡ್ದ ಕೇಳಿಲ್ಲ. ಏನಂತ ಕೇಳ್ತಾಳೆ? ಆ ಹೊಳ್ಳೆ ಅತ್ತಿ ಕೇಳ್ತ ಪುಣ್ಯಾತ್ಮರೇ. ಏನಂತ? ಅತ್ತಿ ನನಗೆ ಜಾಡ್ಸೋದು ನಿನ್ನ ಕಾಲಿಗೆ ನೋವೈತೇನ, ನಿನ್ನ ಕಾಲಿಗೆ ಪೇಸ್ತಿತ್ತೇನು, ಛಳಕಂದೇನ ನಿನ್ನ ಕಾಲಿಯಲ್ಲಿ ಛಳಕತ್ತ ತಿಳಿದ್ ಹೇಮರೆಡ್ಡಿ ಮಲ್ಲಮ್ಮ ಅತ್ತಿ ಕೇಳ್ತಾ ಪುಣ್ಯಾತ್ಮರೇ. ಅಟ್ಟು ಜಾಡಿಸಿ ಒದ್ದರ್ವಿ. ಅಟ್ಟು ಜಾಡಿಸಿ ಹೋದ್ರ ಸಹಿತ ಹೌದು. ಆ ತಾಯಿಯಲ್ಲಿ ಅಂತ ಸದ್ಭಕ್ತಿ ಇತ್ತು ಪುಣ್ಯಾತ್ಮರೇ. ಹೌದು. ಎಂತ ಮಲ್ಲಮ್ಮ? ಆ ಆ ಹೇಮರೆಡ್ಡಿ ಮಲ್ಲಮ್ಮ ಆ ಅತ್ತಿ ಒದ್ದಂಗ ಜರ ಈಗಿನ ಸಜ್ಜಾರ ಜರ ಸೇವೆ ಮಾಡೋತ್ನಾಗ ಯಾಕ ಅತ್ತಿ ಏನಾರ ಕುರುಬುರು ಜರ ಮಾಡಿದ್ರೆ ಹಾಟ್ಯಂದ ಸತ್ತು ಬಿ ಹೋಗಲ್ ನೋಡ್. ಕೈ ನನ್ನ ಹಾಟ್ಯಂದ ಸುಮ್ಮನೆ ಕಿರಿಕಿರಿ ಮಾಡ್ತದ ನೋಡತ್ತಾರ. ಹೌದಪ್ಪ. ಹೌದು. ಯಾಕಂದ್ರೆ ಪುಣ್ಯಾತ್ಮರೇ ಈಗಿನ ಜನಕ್ಕೆ ಹೆಂಗಾಗ್ಯದ? ಹೆಂಗಾಗಿದ್ರಪ್ಪ? ಅತ್ತಿ ಮಾವು ಒಬ್ಬನೇ ಮಗ ಇರ್ಬೇಕು ಗಂಡ. ಹೌದು. ಹೌದು. ಒಂಟ ಒಗತಾನ ಬೇಕು. ಈಗಿನ ಹೆಣಕ್ ಕೊಡವ್ರಿ ಒಂಟ ಒಗತಾನ. ಹೌದು. ಹೌದು. ಅವ್ರಿಗೆ ನಾದಿಂದ ಅರ್ಬಿ ಇರಬಾರ್ದು, ಮೈದಿಂದ ಅರ್ಬಿ ಇರಬಾರ್ದು. ಅತ್ತಿ ಮಾವ್ರ ಮೊದಲೇ ಸತ್ತಿರ್ಬೇಕತ್ತ. ಹೌದು. ಹೌದು.
ಎದಕ್ಕೆ ಯಾರಿಗೆ ಲಗ್ನ ಮಾಡೋದು ಹೇಳಿದ್ರಲ್ಲ ಆಗಲ್ ನೀವು ಯಾನಂತೇಳಿ ಥಂಡ ಮಿರಿಂಡ ಕುಣದು ಅದು ಬ್ಯಾಸಿಗಿಂದ ಕುಡಿತಾರ ತಮ್ಮ ಹೌದಪ್ಪ ಹಂಗೆ ಸೆಪರೇಟ್ ಈಗ ಹಂಗ ಹೌದು ಹೌದು ಈಗಿನ ಕಾಲದಾಗ ಜರ ಹತ್ತದೇವ್ರ ಹಂಗ ಮಾಡಿದ್ರಿ ಅಂದ್ರ ಏನಾಗ್ತದ ನಿಮ್ಮ ಕೈಯಾಗ ಕೌದಿ ಗಂಟೆ ಕೊಟ್ಟು ನಿಮಗೆ ಹಾದಿ ಬೀದಿಗೆ ಕಳಿಸ್ತಾರ ಅವರು ಹತ್ತದೇವ್ರಿಗೆ ಹತ್ತದೇವ್ರಿಗೆ ಹೌದ ಕಾಲ ಆ ಅಂತ ಹೇಮರೆಡ್ಡಿ ಮಲ್ಲಮ್ಮನ ಭಕ್ತಿಗೆ ಹೌದು ಯಾರು ಬಂದ್ರ ಕೇಳಿದ್ರ ಸಿರಿಸೈಲ ಮಲ್ಲಯ್ಯ ದರಿಗಿಳ್ದು ಬಂದ ಅಂತ ಭಕ್ತಿ ನೋಡಿ ಆ ಮಲ್ಲಮ್ಮನ ಭಕ್ತಿ ನೋಡಿ ಪುಣ್ಯಾತ್ಮರೇ ಹೌದಪ್ಪ ಆಳಿಗೆ ಮಲ್ಲಮ್ಮಗೆ ಹೇಳ್ತಾವ ಸಿರಿಸೈಲ ಮಲ್ಲಯ್ಯ ಏನಂತ ಏನಿನ ಭಕ್ತಿ ಮೆಚ್ಚಿದ ನೀ ಏನು ಬೇಡ್ತಿ ಬೇಡು ಏನು ಬೇಡ್ತಾಳ ಮಲ್ಲಮ್ಮ ಆಳಿಗೆ ಪುಣ್ಯಾತ್ಮರೇ ಮಲ್ಲಮ್ಮ ತನ್ನಕ ತಾಯಿಯನ್ನು ಬೇಡಿಲ್ಲ ಹೌದು ಆ ಇಡೀ ರೆಡ್ಡಾಳ ಕುಲಕ್ಕ ಏನಂತ ಎಂದೂ ಬರ್ತಾನ ಬರ್ಬಾರ್ದಂದಿ ಪರಮಾತ್ಮನೇ ಬೇಡ್ಕೊಡ ಪುಣ್ಯಾತ್ಮರೇ ಹೌದ್ರಪ್ಪ ರೆಡ್ಡರ ಮನೆ ತನಕ ಬಡತಾನ ಕೊಡಬೇಡಂದು ರಡ್ಡಾರ ಮನತನಕ್ಕೆ ಎಂದೂ ಬರ್ತಾನ ಕೊಡ್ಬೇಡ್ತೇವೆ ಪರಮಾತ್ಮನಲ್ಲಿ ಯಾರು ಬೇಡ್ಕೊಂಡ್ರ ಅಂದ್ರ ಹೌದ್ ಮಲ್ಲಯ್ಯ ಬೇಡ್ಕೊಂಡಾಳ ಹೌದಪ್ಪ ಆಳಿಗೆ ಮಲ್ಲಯ್ಯ ಆಯ್ತು ತಂಗಿ ತಾಯಿ ನಿನ್ನಂತೆ ಆಯ್ತತೆ ಇನ್ನಾದ್ ಸಹಿತ ರೆಡ್ಡಾರ ಮನತನಕ ಬರ್ತಾನಿಲ್ಲ ಪುಣ್ಯಾತ್ಮರೇ ಹೌದು ಇದು ಕಾಲ ಕೀರ್ತಿ ಯಾರ್ದ ಕೇಳಿದ್ರೆ ಹೇಮರೆಡ್ಡಿ ಮಲ್ಲಮ್ಮಂದು ಹೌದಪ್ಪ ಅದಕ್ಕೆ ಪುಣ್ಯಾತ್ಮರೇ ಯಾಕಂದ್ರೆ ಒಂದೊಂದು ತಾಯಿಗಳಿಗೆ ನೋಡ್ರಿ ಹೌದು ಆ ತಾಯಿ ಕಳ್ಳ ನಾಯಿ ಕಳ್ಳ ಒಂದೊಂದು ಅರ್ಥ ಹೌದ್ರಪ್ಪ ತಾಯಿ ಮತ್ತೊಂದು ನಾಯಿ ಹೌದು ಅದು ಎರಡೂದ್ರ ಕಳ್ಳ ಒಂದೇ ಅದ ಹೌದು ಆ ತಾಯಿಗೆ ಮಗ ಜರ ಎಟ್ಟು ಬೈದ್ರೇನು ಅಂದ್ರೇನು ಆಡಿದ್ರೇನು ಒಂದು ಗಳಿಗೆ ಪುರ್ತಾನೆ ತಾಯಿ ಸಿಟ್ಟಿಗಿರ್ತಾಳ ಹೌದ್ರಪ್ಪ ಇನ್ನೊಂದು ಗಳಿಗಿಲ್ಲ ಮಗ ಏನಾಯ್ತು ಉಣ್ತೇನಿಲ್ಲೋ ತಿಂತೇನಿಲ್ಲೋ ಮನೆಗೆ ಏನ ಬಂದಿಲ್ಲ ಏತಮ್ಮ ನಮ್ಮ ಮಗನಿನ ಕಾಡ್ಸ್ಯಾನೇನು ಹೌದು ಹೌದು ಆ ತಾಯಿ ಕಳ್ಳ ಕೇಳ್ತದ ಪುಣ್ಯಾತ್ಮರೇ ಹೌದ್ರಪ್ಪ ಒಂದಾನ ಕಾಲದಲ್ಲಿ ಹ್ಯಾಂಗೈತ ಕೇಳಿದ್ರೆ ಒಂದು ಊರೊಳಗ ಏನೈತ್ರಪ್ಪ ಎರಡು ಸತಿಪತಿ ಇದ್ರು ಬಹಳಷ್ಟು ಚಂದ ಸಂಸಾರ ಹೌದಪ್ಪ ಸುಖಿ ಸಂಸಾರ ಸುಖಿ ಸಂಸಾರ ಇತ್ತು ಹೌದು ಮದುವೆ ಆಗಿ ಒಂದು ವರ್ಷ ಎರಡು ವರ್ಷಲಿ ಒಂದು ಗಂಡಸ ಮಗ ಹುಟ್ಟದವ್ರಿಗೆ ಹೌದು ಆ ಗಂಡಸ ಮಗ ಹುಟ್ಟದ ಏನೈತ್ರಪ್ಪ ಆ ಗಂಡಸ ಮಗ ಹುಟ್ಟುದಾಗ ಆ ಕೂಸಿನ ತಾಯಿ ತೀರಿ ಹೋದಳು ಹೌದು ಆ ಕೂಸಿನ ತಾಯಿ ತೀರಿ ಹೋದಳು ಆ ತಂದೆಗೆ ಬತ್ತ ದೊಡ್ಡ ಹೈರಾಣ ನೋಡ್ರಿ ಪುಣ್ಯಾತ್ಮರೇ ಜಗತ್ತಿನಾಗ ತಾಯಿ ಸತ್ರ ಮಕ್ಕಳ ಪರದೇಶ ಆಗ್ತಾವ ಹೌದು ಆದ್ರೆ ತಂದೆ ಸತ್ರ ಎಂದೂ ಮಕ್ಕಳ ಪರದೇಶ ಆಗಲ್ಲ ಪುಣ್ಯಾತ್ಮರೇ ಹೌದು ಹೌದು ಯಾಕಂದ್ರ ತಾಯಿ ಹಂಗದ ಕೇಳಿದ್ರೆ ಯಾರು ಒಳ್ಳ ಕಲಸವ್ರು ಯಾರು ಬಾಲ ಕೆತ್ತಿ ಹೌದ್ ಆ ಮಕ್ಕಳಿಗೆ ಜೋಪಾನ ಮಾಡ್ತಾಳ ಯಾರತ್ ಕೇಳಿದ್ರೆ ತಾಯಿ ಹೌದು ಹೌದು ಅದೇ ತಂದು ಟೆಕ್ಕಿಲು ತಂದು ಹೋಗಿತ್ತಾನ ಕರೆ ಮಕ್ಕಳಿಗೆ ಜೋಪಾನ ಮಾಡೋದಾಗೋದಿಲ್ಲ ಪುಣ್ಯಾತ್ಮರೇ ಹೌದ್ರಪ್ಪ ಆಗಂಗಿಲ್ಲ ಆಳಿ ಏನಾತತ್ ಕೇಳಿದ್ರೆ ಆ ಮಗನಿಗೆ ಸಣ್ಣದ ಹೋಗಿ ದೊಡ್ಡದ ಮಾಡ್ದ ಯಾರು ತಂದಿ ಹೌದು ಆ ತಂದಿ ಒಂದೇ ಹವ್ಯಾಸ ಇತ್ತು ನನ್ನ ಮಡಿದರೆ ತಿರ್ಕೊಂಡಳು ನನ್ನ ಮಗನಿಗೆ ಏನಾರ ಮಾಡಿ ನೌಕರಿ ಹಚ್ಚಬೇಕಂತ ತಿಳ್ಕೊಂಡು ತಂದೆಯಲ್ಲಿ ಒಂದೇ ದ್ಯಾಸ ಓಡಾಡ್ತಿತ್ತು ಹೌದು ಮಗು ಸಾಲಿ ಕಲ್ತು ದೊಡ್ಡ ಆಫೀಸರ್ ಆದ ಪುಣ್ಯಾತ್ಮರಿ ಹೌದ್ರಪ್ಪ ದೊಡ್ಡ ಆಫೀಸರ್ ಆದ ಆ ಮಗನಿಗೆ ಆ ಕಾಲದಾಗ 30,000 ಪಗಾರ ಇತ್ತು ಪುಣ್ಯಾತ್ಮರಿ ಹೌದು ಬರ್ಲಿ ಆ ಆಳಿಗೆ 30,000 ಪಗಾರ ಇತ್ತು ಹೌದು ಆಳಿಗೆ ತಂದಿ ಅಂದ ನಾನು ಇನ್ನು ಮುಪ್ಪಾನ ವಯಸ್ಸಿಗೆ ಬಂದ ಮಗನಿಗೆ ನೌಕರಿ ಹತ್ತೀನಿ ಮಗನಿಗೆ ಎಲ್ಲರೇ ಒಂದು ಒಳ್ಳೆ ಕನ್ಯಾ ನೋಡಿ ಮದುವೆ ಮಾಡ್ಬೇಕಂದ ಹೌದು ಈ ಪ್ಯಾಟಿ ಅಂತ ಸೋಲಾಪುರ ಗ್ರಾಮಕ್ಕೆ ಬಂದ ಹೌದು ಒಳ್ಳೆ ಮನೆತನದ ಹುಡುಗಿ ತಗದ ಹೌದು ಈ ಹುಡುಗಿ ನನ್ನ ಮಗನಿಗೆ ವರ ಆಗತ್ತಾಳ ತಿಳ್ಕೊಂಡು ಲಗ್ನ ಮಾಡ್ದ ಹೌದ್ರಪ್ಪ ಸಸಿ ನಡಿಲಿಕ್ಕ ಮನೆಗೆ ಬಂದಳು ಹೌದು ನಡಿಲಿಕ್ಕೆ ಬಂದಳು ಕೆಲವು ದಿವಸ ಚಂದಿದಳು ನೋಡಿ ಮಪ್ಪಾನ ವಯಸ್ಸಕ್ಕೆ ಏನಾಗ್ತದಂದ್ರೆ ಕೆಮ್ಮುದು ಯಾರಿಗೆ ದಮ ಬರ್ತದ ಯಾರಿಗೆ ಏನಾರ ಜಡ ಬರ್ತದ ಹೌದಪ್ಪ ಆ ತಂದೆಗೆ ಏನಾಗ್ತದ ಕೇಳ್ರಿ ಅಸ್ತಮ ಆತ ದಮ ಕೆಮ್ಮಿತ್ತು ಹೌದು ಆ ತಂದೆ ಕೆಮ್ಮುದು ಉಗುಳುದು ಕಟ್ಟಿ ಮ್ಯಾಗ ಕುಂಡಿರ್ತಿದ ಹೌದು ಆ ಕಟ್ಟಿ ಮ್ಯಾಗ ಕೂತು ಕೆಮ್ಮದು ಉಗುಳೋದು ಇದು ಆ ಸಸಿಗೆ ಆಗಲಿಲ್ಲ ಹೌದಪ್ಪ ದಿನ ಪ್ರತಿ ನೋಡಿ ಆ ಸಸಿಗೆ ಅದು ಕಂಟಾಳ ಬತ್ತಂದ್ರೆ ಬ್ಯಾಸರ ಬತ್ತು ಹೌದು ಬ್ಯಾಸರ ಬತ್ತು
ಆ ಬ್ಯಾಸರ ಬಂದ ಕೂಡಲೇ ಒಂದಿನ ಗಂಡಗ ಆ ಗಂಡ ಬರುತ್ತಾನ ಅಂತದೊಂದು ಮಲಮಾಲಿ ಅರಿಬೆ ತೆಲಿಗೆ ಸುತ್ತಿ 7 ಪದರ ಕವರಿ ಹಚ್ಕೊಂಡು ಏನ್ ಮಾಡ್ತಾಳ ವಸ್ತುಲಿಗೆ ತೆಲಿ ಕೊಟ್ಟು ಬಾಗಿಲಿ ತೇಟ್ ಕೊಟ್ಟು ಮಕ್ಕೊಂಡು ಒಳಪಾಕಿ ನಿಚ್ಚಡಿಗಂಬರಾಗಿ ಹುಚ್ಚ ಕುಡ್ಸಲ್ಯ ಮಕ್ಕೊಂಡು ಹೌದು ಆಳಿ ಗಂಡ 5 ಮಟ್ಟಿ ಹೊಡ್ಮಳ್ಳಿ ನೌಕರಿ ಮುಗಿಸಿ ಮನೆಗೆ ಬಂದ ಏನಂತಾನ ಕಾಲ ಮರಿ ನೀರ ಕುಡಿ ಹೇಳು ಹೌದು ಭಾಳ ದಣವಾಗಿ ಅದು ಒಂದು ಚಾರೆ ಮಾಡಿ ಹೇಳು ಏನಂತಾಳ ಆಕಿ ಉಯ್ಯಿಲ್ಲ ಮಕ್ಕೊಂಡೇ ಬಿಟ್ಟಳು ಹೌದು ನೋಡ್ರಿ. ಏನ್ ಹೊಚ್ಚಿ ಯಾಕಂದ್ರ ತಾಯಿ ಮ್ಯಾಗ ಅಟ್ಟ ಮಾಯ ಇರ್ಲಕ್ಕರಿ ಹೆಂಡತಿ ಮ್ಯಾಗ ಗಂಡನ ಮಾಯ ಭಾಳ ಇರ್ತದ ಬಹಳಷ್ಟು ಮಾಯ ಐತ್ರಪ್ಪ ಆಳಿಗೆ 7 ಪದರಿ ಮಾರಿ ಮ್ಯಾನ ಕವಿದೆ ತೆಗೆದ ಗದ್ದ ತುಟ್ಟಿ ಹಿಡ್ದು ಕೇಳ್ತಾನ ಮಾಡಿದ ಕೇಳ್ರಿ ಪುಣ್ಯ ಆತ್ಮರಿ ಏನಂತ ಕೇಳ್ತಾನ ಏನಿದ ಏನಾಗ್ಯದ ಏನು ಜೀವಕ್ ಬಂದದ ನಡಿದವ ಕಲಿ ನಡಿ ದವಾಖಾನಿ ಹೋಗುನು ಹೇಳಕ್ಕಿಂತ ಮೊದಲೇ ನಡಿ ಎಷ್ಟು ಪ್ರೀತಿ ಹೇಳ್ತೀನಿ ಬಹಳಷ್ಟ ಪ್ರೀತಿ ಹೌದು ಯಪ್ಪ ಪ್ರೀತಿ ಆಳಿಗೆ ಆ ಮಡ್ಯಾನ ದುರ್ಗ ಇದ್ದಾಳ ಮಯ್ಯ ಬಂದಳ ಹೆಣ್ಮಗಳು ಹೆಂಗ್ ಕುಣಿತಾಳ ನೋಡು ಹೌದು ಆ ಹೆಣ್ಮಗಳ ಕುಣದಂಗ ಸಸಿ ಎದ್ದು ಬಿಟ್ಟುಳಪ್ಪ ಥಕ್ಕತೈ ಹೌದು ಹೇಳೋದು ಮಾತ ಕೇಳಿದೆ ಅಂದ್ರೆ ಹೇಳ್ತಿಲ್ ಕರಿ ಇದೇ ಹಾಸಿ ಮ್ಯಾಗ ಮಕ್ಕೊಂಡು ಬಿಡ್ತಾಂದೊಳಕಿ ಯಪ್ಪ ಎಂತ ದೇವ್ರತ್ತ ಆಳಿ ಏನಾತ ಹಿಂಗ್ಯಾಕ ಮಾಡಾಗತ್ತಿದ್ ನಿನಗ ದುರ್ಗ ಬಂದ ಮೈಯಾಗ ಆಳಿ ಹೇಳ್ತಾನ ಏನಂತ ಈ ಮನೆ ಒಳಗ ನಿಮ್ಮ ಅಪ್ಪರೇ ಇರಬೇಕು ಇಲ್ಲಾದ್ರ ನಾರೇ ಇರಬೇಕು ಏನ್ ಮಾಡಿ ಹೇಳು ನಿಮ್ಮ ಅಪ್ಪ ಜರ ಈ ಮನೆ ಬೇಕಾದ್ರೆ ತವ್ರ ಮನೆಗೆ ಹೊಂಟ ಹೌದು ಎಲ್ಲಾಯ್ತ ನಿಮ್ಮ ಅಪ್ಪ ಒಯ್ದು ಯಾವ್ದಾರ ಆಶ್ರಮದಾಗ ಬಿಡು ಈ ಮನೆ ಒಳಗ ನಾ ಇರ್ತಾನೊಳಕಿ ಹೌದು ಮೇಲಿಗೆ ಥಂಡ ಬೇರೆಲ್ಲ ಯಪ್ಪ ಆಳಿಗೆ ಪುಣ್ಯಾತ್ಮನೆ ಅವನು ಬಹಳ ದಯಾಳು ಇದ್ದ ಹೌದು ಬಹಳ ಚಲೋ ಮನುಷ್ಯ ಇದ್ದ ಹೆಣ್ತಿಗೆ ಹೇಳ್ತಾನ ಏನಂತ ಹೇಳ್ತಾನ ಹಚ್ಚಿ ನಾ ಸಣ್ಣ ಇದ್ದಾಳೆ ನಮ್ಮ ತಾಯಿ ಮುಖ ನಾ ನೋಡಿಲ್ಲ ಹೌದು ನನಗೆ ಸಣ್ಣದ ಹೋಗಿ ಇದಟ್ಟು ದೊಡ್ಡದು ಮಾಡಿ ನೌಕರಿ ಹಚ್ಚ ನಮ್ಮಪ್ಪ ಹೌದು ಅಂತ ದಾತಾಗ ನಾ ಒಯ್ದ ಆಶ್ರಮ ಬಿಡ್ಲಿ ಹೌದು ಏನಾಯ್ತು ಇರ್ಲಿ ಅವನು ಇರ್ಲಿ ನೀನು ಇರು ಚಂದಾಗಿ ಜೀವನ ಇನ್ನ ಎಷ್ಟ್ ದಿನ ಇರನವ ಹೌದು ಕೆಲವು ದಿವಸನಾಗ ಅವ ಸಯ್ಯವದಾನ ಹೌದು ಆಳಿಗೆ ಈ ಸಸಿ ದಣಿಗೆ ಆ ಮಾವನ ಕಿವಿ ಬೀಳ್ತಿತ್ತು ಹೌದು ಇದು ಏನು ಬ್ಯಾಸರಗೊಂಡಿತ್ತಲ್ಲ ಮಾವನ ಕಿವಿ ಶಬ್ದ ಬೀಳ್ತಿತ್ತು ಏನಂತಾರ ಮಾವ ಆ ತಂದೆ ಏನತ್ತಾನ ನಾ ಎಲ್ಲರೇ ಚೌಡಿ ಒಳಗೆ ಹೋಗಿ ಕೂತಂದ್ರ ಯಾಕೋ ಆ ಬನ್ಸಿದ್ರ ಅಪ್ಪ ಬಂದ ಚೌಡ್ಯಾಗ ಕೂತಾನಂದ್ರ ನನ್ನ ಮಗನ ಆಬ್ರು ಹೋದತ್ತ ತಿಳ್ಕೊಂಡು ಅಪ್ಪ ಏನ್ ಮಾಡ್ತಾನ ಆ ಸಸಿ ಅಂದದು ತನ್ನಲ್ಲೇ ತಾನು ನುಗ್ಗಿ ಕೂಡ ಕಟ್ಟಿ ಮೇಗೆ ಕುಂಡಿರ್ತಿದ್ದ ಪುಣ್ಯಾತ್ಮರಿ ಹೌದು ಆಳಿಗೆ ಕೆಲವು ದಿವಸದಲ್ಲಿ ಅವರಿಗೆ ಒಂದು ಗಂಡಸ ಮಗ ಹುಟ್ಟಿತು ಪುಣ್ಯಾತ್ಮರಿ ಹೌದು ಯಾರಿಗೆ ಮಮ್ಮ ಹುಟ್ಟದ ಮುತ್ಯಾಗ ಆ ಮುತ್ಯಾಗ ಮೊಮ್ಮಗ ಹುಟ್ಟದ ಭಾಳ ಸಣ್ಣದಿತ್ತು ಆಳಿಗೆ ಮತ್ತೆ ಕರಾರ ಮಾಡ್ದೊಳಕಿ ಏನಂತ ಮಾಡುದು ತಿಂಗಳಿಗೆ 30,000 ಪಗಾರ ಅದಲ್ಲ ಹೌದು ತಿಂಗಳನ್ನ ಎಷ್ಟ್ ದಿನ ಅವ 30 ದಿನ ನೀ ಪಗಾರ ಆದ ಕೂಡಲೇ ಏನ್ ಮಾಡ್ಬೇಕು 30 ಮಗಿ 30 ಪರಿಣ ತರಬೇಕು ಆಳಿಗೆ ನಿಮ್ಮಪ್ಪ ನಮ್ಮ ಮನೆಗೆ ಇರ್ಬೇಕು ಅಲ್ಲಿವರೆಗೆ ಇರಬಾರ್ದು ಅಂದೊಳಗೆ ಏನಂತನ್ರಪ್ಪ ಅಂದ್ರೆ ಉಂಡುದಾಗ ಯಾರು ತೊಳೆಯವರು ನಾ ತೊಳೆಯಂಗಿಲ್ಲ ಆ ಉಂಡು ಮಗಿ ಪರಿಣ ಬೀಸಿನ ಹೋಗಿ ಅದು ಮತ್ತೊಂದು ಮಗಿ ಪರಿಣೆ ಕೊಡೋದು ಕರೆ ತಿಂಗಳಿಗೆ 30 ಪರಿಣ 30 ಮಗಿ ತರಬೇಕು ಆ ಅಲ್ಲಿ ಕರಾರ ಆಗುವವರೆಗೆ ಆ ಹುಡುಗ ಒಂದು 2 ವರ್ಷದಿಂದ ಆಗಿತ್ತು ಹೌದು ಮೊಮ್ಮಗ 2 ವರ್ಷನ ಆಗ್ಯದ ಮೊಮ್ಮಗ ಏನು ಮಾಡೋದು ಆ ತಾಯಿ ಮಗನಿಗೆ ಕರಿತಳು ಬಾರೋ ಮಗು ಬಾ ಮಗು ನಿನ್ನ ಬಂಗಾರ ತನ್ನ ಉಳಕ್ ಕೊಡ್ತಾ ಬಾ ಹೋಗ್ಬೇಡ ಮುತ್ತನ ಬಲಿ ಹೋಗ್ಬೇಡ ಬಾತೆ ಕರಿತಳು ಮಗು ಅದು ಎಷ್ಟು ಬಿ ಇರ್ಲಿ ರಗತಿನ ಕಡೆ ಹೇಳ್ತದ ಹೌದು ಈಗ ಸಿನ್ನೆ ನೀರು ಹರಿತದ ಮ್ಯಾಲಕಿನ ತಳಕ್ ಹರಿತದ ಹೌದು ನೀವು ಒಂದ್ ಎಳ್ಯಾಕ ಮ್ಯಾಲಕಿ ತಳಕಿನ ಮ್ಯಾಲಕ್ ಹರಿಸ್ಬೇಕಂದ್ರೆ ಎಂದೂ ಹರಿತಿರಲ್ಲ ಹರಂಗಿಲ್ರಪ್ಪ ಅದೇ ತರವಾಗಿ ಒಬ್ಬರು ಮೈಯಾನ ರಗತ್ತು ಒಬ್ಬರು ರಗತಿನ ಬರ್ತದ ಕರೆ ಮತ್ತೊಬ್ಬರಿ ನಂಬಲ್ಲಿ ಪುಣ್ಯಾತ್ಮರಿ ಮೊದಲು ತಿಳ್ಕೊರಿ ಹೌದು ಆ ಎಳೆದು ಸಣ್ಣ ಬಾಲಕ್ ಏನ್ ಮಾಡ್ತಿತ್ತ ಕೇಳಿದ್ರೆ ಮುತ್ತೆ ಉಂಡದ ಮಗಿ ಪರಿಣ ಏನದಲ್ರಿ ತೊಳೆದು ಮಾಡಿದ ಡಬ್ಬ ಹಾಕಲಿಕ್ಕೆ ಚಾಲು ಮಾಡಿದ ಪುಣ್ಯಾತ್ಮರಿ ಮುಂದೆ ಹೌದ್ರಪ್ಪ ತಿನ್ನ ಮುತ್ತೆ ಏನು ಉಣ್ತಾನದ ಮಗಿ ಪರಿಣ ಮಾಡ್ಲಾಗ ಬಾರ್ಲಾಕಲಿಕ್ಕೆ ಚಾಲು ಮಾಡ್ದ ಒಂದು ಕಾಲದಲ್ಲಿ ಆ ಮಗನ ತಾಯಿ ತಂದೆ ಆ ಮಗನಿಗೆ ಕೇಳ್ತಾರ ಪುಣ್ಯಾತ್ಮರಿ ಏನಂತ ಕೇಳ್ತಾರ ತಮ್ಮ ಇದು ಮಗಿ ಪರಿಣ ಯಾಕೆ ಮಾಡ್ನಾಗ ಬಾರ ಹೊಳ್ಳಿತಿದೆ ಅಂತ ಕೇಳಿದ್ರ ಮಗನಿಗೆ ಏನಂತ ಮಗು ಇದ್ದವ
ಆಳಿಗೆ ಆ ಮಗು ಏನು ಉತ್ತರ ಕೊಡ್ತಾನೆ ಕೇಳ್ರಿ. ತಾಯಿ ತಂದೆಗೆ ಮಗನಿಂದ ಬುದ್ಧಿ ಬರ್ತದ ಪುಣ್ಯಾತ್ಮರಿ. ಹೇಳ್ರಿ. ಯಪ್ಪ ನಮ್ಮ ಮುತ್ಯಾನ ಹಮಾಲಿ ಮಾಡಿ ನೌಕರಿ ಹಚ್ಚಾನ, ಸಾಲಿ ಕಲಿಸಿ ದುಡದವನು ಶರೀರ ಮಣ್ಣು ಮಾಡಿ ನಿನ್ನ ಕಾಲಾಗ ನೌಕರಿ ಹಚ್ಚಾನ ತಿಂಗಳಿಗೆ 30,000 ಪಗಾರ ನಿನಗ ಬರ್ತದ. ಹೌದು. ಪಗಾರ ಆದ ಕೂಡಲೇ 30 ಮಗಿತರ್ತಿ. ಹೌದು. ನಿನ್ನಲ್ಲಿ ರೊಕ್ಕದ. ಹೌದು. ಒಂದು ವೇಳೆ ಜರ್ ಕರ್ತ ನನಗ ಸಾಲಿ ಕಲ್ತ ನೌಕರಿ ಹತ್ಲಿಲ್ಲ ಅಂದ್ರ ಏನು ಮಾಡೋದು? ನಾ ಎಲ್ಲಿ ನಿಮ್ಮ ಮಗಿ ಪಗಾರ ತರ್ಲಿ ಅಂದಮ್ಮ. ಹೌದಪ್ಪ ಹೌದು. ಇವೇ ಪರಾಣ ನಿಮ್ಮ ಮುಂದುವಳಕ್ಕೆ ಎದುರಾಗಿ ಕೊಡದ, ಅದರ ಸಲುವಾಗಿ ಇವು ಬಾರ್ಲಾಕ ಇಟ್ಟಿದ ಅಂತ ಹೇಳ್ದ. ಹೌದಪ್ಪ, ಮಿಸ್ತ್ರಿ ಹೋದಂದ್ರೆ ನಿಮಗೆ ಉಪಯೋಗ ಬರ್ತಾವನ್ನವ. ಯಾಕಂದ್ರೆ ಪುಣ್ಯಾತ್ಮರೇ, ಹೌದು, ನಾವು ಏನು ಮಾಡಿದೆವು? ಹೌದು, ಏನು ಮಾಡಿದೆವು ಅದು ನಾವು ಇಲ್ಲೇ ಕಳೆದು ಹೋಗೋದದ. ಹೌದತ್ತಮ್ಮ. ಯಾಕಂದ್ರ ಪಾಲಿಗೆ ಬಂದ ಪರಾಣ ಕಾಲ ಕೊಟ್ಟರೆ ಒಡನೆ ತೆಂದುಬಿ. ಹೌದ್ರಪ್ಪ. ಹಂಗ ಮನುಷ್ಯ ನೀವು ಇಲ್ಲಿ ಎಷ್ಟು ಒಳ್ಳೆ ಕೆಲಸ ಮಾಡ್ತಿರಲ್ಲ, ಕಳೆದು ಹೋಗಬೇಕು, ನಿಮಗೆ ಒಳ್ಳೇದ ಕೆಲಸ ಕೊಡ್ತಾರ. ಹೌದು ಹೌದು. ಯಾಕಂದ್ರ ಯಾಕ್ರಪ್ಪ ಮಾತು ಹೀಗೆ ಹೇಳ್ಬೇಕು. ಹೆಂಗ ಹೇಳ್ಬೇಕ್ರಿ? ಗೊತ್ತವ್ರ ತಲೆ ತೂಗಾಡಬೇಕು. ಹೌದ್ರಪ್ಪ. ಹೆಂಗ ತೋಡನೆ ಹೇಳಕ್ಕರೆ. ಹೌದು. ಎಲ್ಲ ಮಾತಾಡ್ಬಾರ್ದು ನಮ್ಮ ಹೋದರು. ಹೌದ್ರಪ್ಪ. ನಾಳೆಗೆ ಮಧ್ಯಾಹ್ನ ಎಲ್ಲ ತಾಯಿದಾರ ಕೂಡದಲ್ಲ. ಹೌದು ಹೌದು. ಯಾನ ಸಾರೇ ಹುಡುಗ ಹೇಳ. ಹೌದು. ಆ ಮನ್ಯಾಗ ಯಾನ್ ಹಿಂಗ್ ಮಾಡು ಸಲ್ತಾರ ಇದ್ರ ಹಾಟೆಲ್ ಮಗ ಯಾನ್ ಹೇಳ್ದ ಅತ್ತಾರ ಅವ್ರು. ನೀವು ಜಗಳ ಹಚ್ಚೊಳ್ರಿ. ಆ ಮನೆ ಮಕ್ಕೊಂಡು ಸಜ್ದಾರ ಹತ್ತಾರ, ಈ ಹಾಟೆಲ್ ಮಗ ಯಾನ್ ಜಗಳ ಛೋಲ್ ಹತ್ತಾರ ಅವ್ರು. ಅತ್ತಿಗಳು ಬಂದ ಅಲ್ಲಿ ಕೇಳಿಕಿಶ ಹುಚ್ಚಲ್ ಮಾತ್ ನಮ್ಮ ಸೈಡ್ ಜಗಳ ಅತ್ತಿಗಳು ಜಗಳ ಹಚ್ಚಿಟ್ರಿ ನೀವು. ಹಾಗೇನಿಲ್ಲ ತಾಯಿಂದ್ರಿ. ಹಾ, ನಾವು ಹ್ಯಾಂಗಿರ್ತ ಹತ್ತಿದಾರಿ ಹ್ಯಾಂಗಿರ್ಬೇಕು ಮತ್ತು ಸಜ್ದಾರಿ ಹ್ಯಾಂಗಿರ್ಬೇಕು. ಹೌದಪ್ಪ. ಒಂದ ಮನೆ ಬಿಟ್ಟು ಇನ್ನೊಬ್ಬರ ಮನೆಗೆ ಆ ಮಗಳು ನಮ್ಮ ಮನೆಗೆ ಸಸಿ ಆಗಿ ಬಂದಳು ಅಂದ್ರ ಏನ್ ಮಾಡ್ಬೇಕು? ಆ ಅತ್ತಿ, ಹೌದ್, ಇದು ನನ್ನ ಸಸಿ ಅಲ್ಲ ಮಗಳತ್ತೆ ತಿಳ್ಕೊಂಡು ಆ ತಾಯಿಯಲ್ಲಿ ಅತ್ತಿಯಲ್ಲಿ ಧರ್ಮಬೇಕು. ಹೌದ್ರಪ್ಪ, ನಿಮ್ಮ ಮಗಳಾಗ ಬೇಕಲ್ಲ. ಅದಕ್ಕತ್ತಮ್ಮ. ಹೌದ್. ಮತ್ತ ಆ ಸಸಿಗೆ ಹೌದು, ಸಸಿ ಯಾವ ತರ ತಾಯಿ ತಂದೆ ತವ್ರ ಮನೆಯಾಗ ಇದ್ರು, ಹೌದು, ಅವರೇ ನನ್ನ ತಾಯಿ ತಂದೆ ಅಲ್ಲ ತಿಳ್ಕೊಂಡು ಅತ್ತಿನ ನನ್ನ ತಾಯಿ ತಿಳ್ಕೊಂಡು ನಡೆದ್ರಂದ್ರ ಏನಾಗ್ತದ? ಈ ಜಗತ್ತದಾಗ ಪರಮಾತ್ಮನ ದರಿಗೆ ಬರ್ತಾನೆ. ಪುಣ್ಯಾತ್ಮರ ನಿಮಗೆ ಇಲ್ಲಿ ಕೈ ಎತ್ತಿ ಹೇಳತ್ ನಿಮಗೆ. ಹೌದ್ರಪ್ಪ. ಹೌದು ಹೌದು. ಯಾಕಂದ್ರ ಬಹಳಷ್ಟ, ಯಾಕಂದ್ರೆ ಮನುಷ್ಯ ಹೆಂಗದ ಕೇಳಿದ್ರೆ ಆಶಾದ ಬೆನ್ನತ್ತಿ ಅದ ಆಶಾ. ಹೌದಪ್ಪ. ಇದು ಮನ್ ಮರೆ ಆಶಾ ಮರೆ, ಮನ್ ಮರೆ ಮಮತಾ ಮರೆ ಆಶಾ ಕಬಿ ನ ಮರೆ ಅಂದ್ರತ್ತಮ್ಮ. ಹೆಂಗ ನಾ ಮರೆ ಹೇಳ್ರಲ್ಲ ಉದಾಹರಣೆ. ಇದು ನೋಡ್ರಿ ಅತ್ತಿ. ಏಯ್, ಹೌದ್, ಇದು ಆಶಾ ಮನುಷ್ಯನ ಹೆಂಗದ ನೋಡ್ರಿ. ಹೆಂಗಿದ್ರಪ್ಪ? ಇನ್ನು ಹಾದಿಗೊಟ್ಟು ನಡ್ಕೋತ ಹೊಂಟಿದೆವು ಎಲ್ಲಿಗೆ? ಮನಿಗೆ. ಹೌದು, ಮನಿ ಬಸ್ ಸ್ಟಾಪ್ ಇಳಿದ ಮನಿ ನಡ್ಕೋತ ಹೊಂಟಿದೆವು. ಹೌದಪ್ಪ. ಹಾದಿ ಒಳಗೆ ಒಂದು 10 ರೂಪಾಯಿ ಸಿಕ್ಕದ. 10 ರೂಪಾಯಿ. ನೋಡ್ರಿ, ಇದು ಮನುಷ್ಯನ ಮನಸ್ಸು ಸಮಾಧಾನ ಇಲ್ಲ. ಇಲ್ಲ, ಇನ್ನೊಂದು 10 ರೂಪಾಯಿ ಸಿಕ್ತಂದ್ರೆ 20 ರೂಪಾಯಿ ಆತ ಚಲೋ ಆತಿತ್ತಲ್ಲ ಇದು ಮನುಷ್ಯನ ಆಶೆ ಓಡಿರ್ತದ. ಹೌದ್ರಪ್ಪ. ನೋಡ್ರಿ, ಕೂಸ ತಾಯಿ ತೊಡಿ ಮ್ಯಾಗ ಮನೆಗೆ ಒಂದ್ ಎದಿ ಹಾಲು ಕುಡಿತಿರ್ತದ, ಹೌದು, ಒಂದ್ ಎದಿ ಮ್ಯಾಗ ಕೈ ಇಟ್ಟಿರ್ತದ. ಹೌದು. ಆದ್ರ ಆ ಕೂಸ ಏನತ್ತದ, ಇದು ಒಂದೇ ಎದಿ ಹಾಲು ಕುಡಿತದ, ಇದು ಮತ್ತೊಂದು ಎದಿ ಹಾಲು ಮತ್ತೊಬ್ಬ ಕುಡ್ದತ್ತೆ. ಆ ಕೂಸ ಎದಿ ಮ್ಯಾಗ ಕೈ ಇಟ್ಟಿರ್ತದ. ಪುಣ್ಯ. ಹೌದು ಹೌದು. ನೋಡ್ರಿ, ಯಾಕಂದ್ರ ಇದು ಮನುಷ್ಯನ ಆಶೆ ಅದ. ಹೌದು. ಇದು ಕೊನೆ ತಿರುಗಿ ತಿರುಗಿ ಪರಮಾತ್ಮನ ಮನೆಗೆ ಹೋದ ಕೆಟ್ಟ ಕೆಲಸ ಮಾಡಿರ್ತದೆ. ಆಶಾ ಉಳಿದಿರ್ತದ. ಹೌದ್ರಪ್ಪ. ಇದು ಮಶಾನ ಭೂಮಿಯಾಗ ಕೂತ್ ಹೋಗ ಬರೋರಿಗೆ ಸಹಿತ ಬಡ್ಕೋತದ. ಹೌದು. ಹೋಗ ಬರೋರಿ ಬಡ್ಕೊಂಡಿದ್ದಕ್ಕೆ ಮುದ್ದೆ ಮಾಡಿ ಹೆಂಗಿರ್ತದ ಆಶಾ? ಇಲ್ಲಿ ನಮ್ಮ ಮಾಮ ಕೂತಾನ, ನಮ್ಮ ಮಾಮನ ಬಳಿ ಹೋಗ್ಬೇಕಾಗ್ತದ. ಹೌದು ಹೌದು. ಇಲ್ಲಿ ಹೋಗ್ಬೇಕಾಗ್ತದ ಮಾಮನ ಬಳಿ. ಇಲ್ಲಿ ಮಾಮನ ಬಳಿ ಹೋಗಿ ಏನ್ ಮಾಡ್ಬೇಕು? ನನಗೆ ಜರ ಕೈ ಕಾಲ ಬಡಬಡ ಆಗತ್ತಾರಿ. ಡಾಕ್ಟ್ರ್ ನಿಮ್ಮ ಮಾಮ? ನಮ್ಮ ಮಾಮ ಎಲ್ಲ MBBS ಕೋರ್ಸ್ ಮಾಡಿದ್ರ, ಅವ್ರು ಬೇರೆ. ಹೊಳ್ಳಿ ಮಾಮನ ಶಿವ ನೀವೇನು ಮಾಸ್ತರ್ ನಿಮಗ? ನಿನಗೆ ಹೇಳಂತಮ್ಮ ಆಗ ಹೇಳಿದ್ನಿ ಮಗನ. ಏನ್ ಹೇಳಿರಿ? 1 ರೂಪಾಯಿ ಸಿಕ್ಕ ಅದ, ಸಿಕ್ಕ ಮೈ 2 ಅದ. ಹೌದು. ಅಳಲ್ ನಡ ಮಾವನ್ ನಡೀತದ ತಲೆ ಮೊದಲು ತೋರ್ತಮ್ಮ. ಹೌದಪ್ಪ. ಯಾಕಂದ್ರೆ ಕಚ್ಚಾಡದ ಯಾಳಿಗೆ ಅಂತ ಕೇಳಿದ್ರ ಏನೈತ್ರಪ್ಪ? ಗಳಿಗೆನೆ ಕಚ್ಚಾಡ್ಬೇಕು. ಹೌದು. ಮತ್ತೊಂದ್ ತರಲ್ ಹೊಂಟ್ರಂದ್ರೆ ಇವ್ರು ಅನ್ಬೇಕು, ಈ ತಾಯಿಂದರ್ ಕೂತ ಹಾಟೆ ಒಳಗೆ ಕಚ್ಚಾಡ್ದಂಗ ಮಾಡಿದ್ರೆ ಮತ್ತೆ ಮುಂದೆ ನಕ್ಕೋತ ಹೊಂಟ್ರ ಅನ್ಸ್ಬೇಕು. ಹೆಂಗಿರ್ತದ ಆಶಾ? ಇದು
ಇದು ಜಗಳ ಹ್ಯಾಂಗಂತ ಕೇಳಿದ್ರೆ ಒಂದು ಸಣ್ಣ ಹುಡುಗರು ನೋಡ್ರಿ ಆಟ ಪಳಿ ಆಟ ಆಡ್ತಾರ ಆಟ ಪಳಿ ಆಟ. ಹೌದು. ಇದು ಪ್ರಪಂಚ ಹ್ಯಾಂಗದ. ಈ ನಾವು ಸಣ್ಣ ಇದ್ದಾರೆ ಆಡ್ರಿ, ನೀವು ಆಡ್ರಿ, ನಮ್ಮ ತಾಯಿಂದಾರ ಬಿ ಆಡ್ರಿ, ನೀವು ಬಿ ಹೊತ್ತೊಂಡನ ಎಲ್ಲ ಆಟ ಪಳಿ ಎಲ್ರಿ ತಪ್ಪಲ್ ತಂದು ರೊಟ್ಟಿ ಮಾಡೋದು, ಎದ್ರ ಬಬ್ಲಿಗೆ ತಪ್ಪಲ್ ಹಿಡಿದು ಬಾನ ಮಾಡೋದು, ಇಂಥ ಎಲ್ಲ ಮಾಡ್ರಿ. ಆಶಾನಂತೂ ಬಹಳ ಕೆಟ್ಟ. ಗಂಡ ಹೆಂಡತಿ ಆಟ ಸಣ್ಣ ಇದ್ದಾಗ ಆಡಿರ್ತಾವ ಕುಸುಗಳು. ಹೌದ್ರಪ್ಪ, ಗಂಡ ಎಣಿತಿದ್ದಾಗ ಅತ್ತಿಗಳು ಹೊಲ್ದಾಗ ಇಟ್ಟದ ಎಂತ ಆಶೆ ಇರ್ತದ ಜರ ಹೇಳಿ ಶಿಸ್ತು. ಅಂದ ಅದು ಆಟ ಪಳಿ ಆಟ ಹೂಡಿ ಆಡ್ತಾರೆ ಹೇಳ್ತಾನ, ಹೊತ್ತ ಮುಣುಗುತ್ತಾನ. ಹೌದು. ಆ ಹೊತ್ತ ಮುಣುಗ್ ಕೂಡ ಏನ್ ಮಾಡ್ತಾವ, ಏನ್ ಆಟ ಮಾಡ್ತಾವ? ಪಳಿ ಬೀಸಿ ಹೋಗೋದು ಚಾಂಗ್ ಬಲತ್ತೆ ಮನೆಗೆ ಓಡತ್ತವ. ಹೌದು. ಅದೇ ತರನಾಗಿ ಈ ಮರ್ತ್ಯಕ್ಕೆ ಬಂದು, ಹೌದು. ನಾವು ನೀವು ಮರ್ತ್ಯಕ್ಕೆ ಬಂದು ಹೌದು. ಪ್ರಪಂಚ ಮಾಡಿ ಹೆಂಗ ಈ ಗುಡಿ ಒಳಗೆ ಒಂದು ಪಣತಿ ಹಚ್ಚಾರ, ಪಣತಿ. ಹೌದು. ಆ ಪಣತಿ ಒಳಗೆ ಎಣ್ಣೆ ಹಾಕ್ಯಾರ. ಹೌದಪ್ಪ. ಅದ್ರ ಒಳಗೆ ಒಂದು ಬತ್ತಿ ಅದ. ಹೌದು ಹೌದು. ಆ ಬತ್ತಿ ಎಲ್ಲಿವರೆಗೆ ಉರಿತದ್ರಿ? ಎಣ್ಣೆ ಇರೋ ತನಕ. ಎಣ್ಣೆ ಇರುತ್ತನ ಉರಿತದ. ಹೌದು. ಆ ಎಣ್ಣೆ ಆದ ಕೂಡ ಏನಾಗ್ತದ? ಆರ್ತದ. ಆರದ ಕೂಡ ಏನಾಗ್ತದ? ಈ ಗುಡಿ ಒಳಗೆ ಕತ್ಲಿ ಬೀಳ್ತದ. ಹೌದು. ಈ ಪ್ರಪಂಚ ಪಂಚಮಹಾಭೂತ ಶರೀರ ಒಳಗೆ ಒಬ್ಬ ಪರಮಾತ್ಮ ಅದಾನ. ಹೌದು. ನಮ್ಮ ನಿಮ್ಮಲ್ಲಿ ಒಬ್ಬ ಪರಮಾತ್ಮ ಅದಾನ. ಹೌದ್ರಪ್ಪ. ಆತ್ಮ ಜ್ಯೋತಿ ನಮ್ಮಲ್ಲಿ ಉರಿತದ. ಉರಿತದ. ಈ ಆತ್ಮ ಜ್ಯೋತಿ ಉರಿತದ, ನಮ್ಮಲ್ಲಿ ಬೆಳಕಾದ. ಹೌದು. ಆ ಬೆಳಕಿರುವವರೆಗೆ ನಾವು ನೀವು ಎಲ್ಲ ಹಾಡಿಕೆ ಕೆಳಗೆ ಬಂದಿದೆ, ನಾವು ಹಾಡ್ಲಕ್ಕೆ ಸಹಿತ ಬಂದಿದೆ. ಹೌದ್ರಪ್ಪ. ಅದೇ ಜರ ಆತ್ಮ ಜ್ಯೋತಿ ಆರ್ತಂದ್ರ ಇದು ಪಂಕ್ಚರ್ ಆಗೋ ಚಾಕ್ ಇದ್ದಂಗೆ. ಈ ಗಾಳಿಯಲ್ಲಿ ಹವಾ ಹೋಯ್ತಂದ್ರೆ ಅದಕ್ಕೆ ಒತ್ಕೋತೋಗ್ಬೇಕಾಗ್ತದ. ಅದೇ ತರನಾಗಿ ಇದು ಪ್ರಪಂಚ ಮಾನವದನ್ನೋದು ಆತ್ಮ ಜ್ಯೋತಿ ಆರ್ತಂದ್ರ ಇದು ನೆಲಕ್ಕೆ ಬಿದ್ದುದು ಏನು ಆಳಿಗಾಡ್ಲಾರ ಹೆಣ. ಹಾವು ಹಳ್ಳಿಕ್ಕೆ ಬಾಗ್ಲ ಮಾಸ್ತಾರ ಅದಕ್ಕೆ ಇರುತ್ತಾನೆ ತಿಳ್ಕೊಬೇಕಾಗ್ಯದ, ತಿಳ್ಕೊಂಡು ಉಳ್ಕೋಬೇಕಾಗ್ಯದ. ಹೌದು ಹೌದು. ತಿಳ್ಕೊಂಡವನು ಹೇಳ್ಕೊಳಕ್ ಬರ್ತದ, ಕಳ್ಕೊಂಡವನಿಗೆ ಎಂದೂ ಹೇಳ್ಕೊಳಕ್ ಬಂದಿಲ್ಲ. ಹೌದ್ರಪ್ಪ. ಅದಕ್ಕೆ ಕಾಲ ಕಲಿಯುಗ ಬಂದದಪ್ಪ. ಆಗಳ ಹೇಳಿದ್ರವ್ರು ಜಾನಪದ ಹಾಡಿದ್ರವ್ರು. ಅವ್ರ ಜನಪದ ಹೆಂಗಂತ ಕೇಳಿದ್ರೆ ದಾಪಾರಿ ಯುಗ ಜನಪದ ಐತದು. ಈಗಿನ ಜನಪದ ಕೇಳ್ತೀನಿ. ಪಟ್ಟಿ ಅಂಗಡಿ ಪಾರು ನೀ ಇಟ್ಟಿದೆ ನದಾರು, ಇಟ್ಟರ ಕೊಡ ಚೂರು, ಆ ಬ್ಯಾಂಡ ಬೀರು ನಾ ಇಟ್ಟಿಲ್ಲದಾರು, ಅದಾವ ನೋಡ ಗುಟ್ಕಾಟಾರು. ಯಾಕಂದ್ರೆ ಇದು ಕಲಿಯುಗ ರೂಢಿ. ಅವಾಗಿನ ಮಂದಿ ಹಾಲು ಕುಡಿತಿರು, ಈಗಿನ ಮಂದಿ ಈ ಟೇಬಲ್ ಮೇಲೆ 2 ಗಿಲಾಸ್ ಇಡೋದು, ಒಂದರದ ಹಾಲು ಹಾಕೋದು, ಒಂದರದ ದಾರು ಇಡೋದು. ಆದ್ರೆ ಹಾಲಿನ ಗಿಲಾಸ್ ಕುಡಿಯೋರು ಯಾರು ಉಳಿದಿಲ್ಲ. ಹೌದಪ್ಪ. ಅದೇ ದಾರು ಗಿಲಾಸ ಅವರೇ ಕುಡಿತಾರ. ಹೌದು. ಹೌಸಿರ ಮತ್ತೆ ಒಂದೇ ಗಿಲಾಸ್ ಕೊಡ್ಬೇಕು, ಇನ್ನೊಂದು ಗಿಲಾಸ್ ಕುಡ್ತೀರಿ ಅಂತ ಕೇಳ್ತಾರ ಅವ್ರು. ಕೊಡ್ಲಿಲ್ಲ 90. ಅದಕ್ಕೆ ಈ ಕಲಿಯು ಹೀಗೆ ನಡೆದ ಪುಣ್ಯಾತ್ಮರಿ. ಹೌದಾ. ಎಲ್ಲಿ ಇನ್ನ ಯಥಾ ಪ್ರಕಾರ ಯಾಕಂದ್ರೆ ಸುಂದರ ಕೆರೆ ಹೇಳಿ ನಮ್ಮ ಮಾಮ ಅಳಾಗ ಮಾವ ದೇವರು ಯಾಳಿಗೆ ಅನ್ಸೋತಾನ ಅನಂತದ ಹೊತ್ತೊಂಡ್ರಿ. ನಮ್ಮ ಮಾಮ ನನಗೆ ದೇವರ ಜರ ಅವ ದೇವ್ರ ಅನ್ಸ್ಕೊಂಡ ಅಂತಂದ್ರ ಹೌದು ನಾ ಸೋತ ಮಾತೆ ನನಗೆ ಹೇಳ ಹೊತ್ತ. ಹೌದು. ಇಲ್ಲಪ್ಪ ನಿನಗೆ ಹಳ ದೇವರ ತರತ್ತೆ ಕೈ ಎತ್ತಿ ನೀನೇ ಹೇಳ್ಬೇಕು. ಅನ್ಸಕ್ ಹಾಸ್ತಾರ ಹಾಕೊಂಡ್ರಿ ಇರ್ಲಿ. ಏನು ಯಥಾ ಪ್ರಕಾರ ಒಂದು ಸುಂದರ ಚಾಲ್ ಹಾಡಿ ಶಿವ